ಪ್ರಕರಣದ ಜೊತೆಯಲ್ಲಿ ಅಭಿಷೇಕ್ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಮಗನಿಗೆ ಯಾರೋ ಕ್ಯಾಮೆರಾ ಕೊಡಿಸಿದ್ದಾರೆ ಅಂತ ಹೇಳಿ ಸುಳ್ಳೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಆತ ಇಎಂಐ ಮೇಲೆ ಆ ಕ್ಯಾಮೆರಾವನ್ನ ತೆಗೆದುಕೊಂಡಿರೋದು ಅಂತ ಹೇಳಿ ಅಭಿಷೇಕ್ ತಾಯಿ ಸ್ಪಷ್ಟೀಕರಣ ನೀಡಿದ್ದಾರೆ. ಬೆಂಗಳೂರಿನಲ್ಲೇನೆ ಆತ ಇಎಂಐ ಮೂಲಕ ಕ್ಯಾಮೆರಾವನ್ನ ತೆಗೆದುಕೊಂಡಿದ್ದಾನೆ. ಓದಿ ಏನೋ ಆಗ್ತಾನೆ ಅಂತ ಆಸೆ ಇತ್ತು, ಆದ್ರೆ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ 2 ವರ್ಷ ಗ್ಯಾಪ್ ಕೊಟ್ಟ ಎಜುಕೇಶನ್ಗೆ. ಇನ್ನು ಎಡಿಟಿಂಗ್ ಅಂತ ಬೆಂಗಳೂರಿನಲ್ಲೇ ಆತ ಇದ್ದ, ಅದರಲ್ಲಿ ಅದೇ ಕ್ಷೇತ್ರದಲ್ಲಿ ಬೆಳಿತಾನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಚನ್ನರಾಯಪಟ್ಟಣದಲ್ಲಿ ಅಭಿಷೇಕ್ ತಾಯಿ ಹೇಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಓದೋದೆಲ್ಲ ಚೆನ್ನಾಗಿತ್ತು. ನಾವೊಂದು ತುಂಬಾನೇ ಇಟ್ಕೊಂಡಿದ್ವಿ, ಇರ್ಲಿ ಒಬ್ಬ ಮಗ ಹಿರಿಯನು, ಇವನಿಗೂ ನಮ್ಮ ಚಿಕ್ಕ ಮಗ ಒಬ್ಬ ಇದ್ದಾನೆ, ಒಳ್ಳೆ ಎಜುಕೇಶನ್, ನಮಗೆ ಬ್ಯಾಕ್ ಗ್ರೌಂಡ್ ಅದೇ ಸಿಲ್ವ ಸರ್, ಎಜುಕೇಶನ್ ನಮಗೆ ಎಜುಕೇಶನ್ ಮಾಡ್ಕೊಳ್ಳಿ. ಅವ್ರ ಪಪ್ಪನು ಕೂಡ ಅದೇ ರೀತಿ ಒಳ್ಳೆ ಎಜುಕೇಶನ್ ಇಂದ ಬಂದಿರೋರು. ಹಾಗಾಗಿ ಇವನು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ಮುಂದೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಒಂದು ಇತ್ತು ಸರ್. ಬಟ್ ಇಲ್ಲಿ 1-2 ವರ್ಷ ಮಧ್ಯದಲ್ಲಿ ಗ್ಯಾಪ್, ನನಗೆ ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ಎಡಿಟಿಂಗು ಈ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನಮ್ಗೆ. ಇವನು ಹೊರಗಡೆ ಅವನು ಬ್ಯಾಂಗ್ಳೂರಲ್ಲೂ ಕೂಡ ಅವನು ಎಡಿಟಿಂಗ್ ಅದಿದು ಅಂತ ಹೇಳಿ ಹೋಗ್ತಾ ಇದ್ದ, ಸ್ಪಾಟ್ ಎಡಿಟಿಂಗ್ ಅಂತೆಲ್ಲ ಹೋಗ್ತಾ ಇದ್ದ ಅವನು. ಇರ್ಲಿ ಮಾಡ್ಲಿ, ಅವ್ನಿಗೆ ಏನ್ ಬೇಕಾದ್ರೆ ಅದರಲ್ಲೇ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಏನ್ ಬೇಕಾದ್ರೂ ಸಪೋರ್ಟ್ ಆಗಿ ನಿಲ್ಲೋಣ ಅನ್ನೋದು ಕೂಡ ಇತ್ತು. ಕ್ಯಾಮ್ರಾನ ಸರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ತಗೊಂಡಿದ್ದು, EMI 0 ಬ್ಯಾಲೆನ್ಸ್ ಅಲ್ಲಿ ನಾವು ತಗೊಂಡಿದ್ದು, ಜಿರೋ ಅಕೌಂಟ್ ಅಲ್ಲಿ. ಅಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಟ್ಟಿದ್ದು. ಈ ಎಲ್ಲ ಯಾರೋ ಕ್ಯಾಮ್ರಾ ತಕೊಟ್ರು, ಯಾರೋ ಅದನ್ನ ತಕೊಟ್ರು, ಇದನ್ನ ತಕೊಟ್ರು, ಏನ್ ಸರ್ ಇದೆಲ್ಲ. ಈ ವಿಚಾರಣೆಗೆ ಯಾವತ್ತು ಕರೆದ್ರು ಮೇಡಮ್ ಅವ್ರನ್ನ? ಅವನ ಸರ್ ವಿಚಾರಣೆ ಎಲ್ಲ ಮುಗಿದಿದೆ. ಮೇ ಬಿ ಸೋಮವಾರ ಮತ್ತೆ ಬರಕ್ ಹೇಳಿದಾರಂತೆ. ಸೋಮವಾರ. ಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಭಿಷೇಕ್ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಮಗನಿಗೆ ಯಾರೋ ಕ್ಯಾಮೆರಾ ಕೊಡಿಸಿದ್ದಾರೆ ಅಂತ ಹೇಳಿ ಸುಳ್ಳೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಆತ ಇಎಂಐ ಮೇಲೆ ಆ ಕ್ಯಾಮೆರಾವನ್ನ ತೆಗೆದುಕೊಂಡಿರೋದು ಅಂತ ಹೇಳಿ ಅಭಿಷೇಕ್ ತಾಯಿ ಸ್ಪಷ್ಟೀಕರಣ ನೀಡಿದ್ದಾರೆ. ಬೆಂಗಳೂರಿನಲ್ಲೇನೆ ಆತ ಇಎಂಐ ಮೂಲಕ ಕ್ಯಾಮೆರಾವನ್ನ ತೆಗೆದುಕೊಂಡಿದ್ದಾನೆ. ಓದಿ ಏನೋ ಆಗ್ತಾನೆ ಅಂತ ಆಸೆ ಇತ್ತು, ಆದ್ರೆ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ 2 ವರ್ಷ ಗ್ಯಾಪ್ ಕೊಟ್ಟ ಎಜುಕೇಶನ್ಗೆ. ಇನ್ನು ಎಡಿಟಿಂಗ್ ಅಂತ ಬೆಂಗಳೂರಿನಲ್ಲೇ ಆತ ಇದ್ದ, ಅದರಲ್ಲಿ ಅದೇ ಕ್ಷೇತ್ರದಲ್ಲಿ ಬೆಳಿತಾನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಚನ್ನರಾಯಪಟ್ಟಣದಲ್ಲಿ ಅಭಿಷೇಕ್ ತಾಯಿ ಹೇಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಓದೋದೆಲ್ಲ ಚೆನ್ನಾಗಿತ್ತು. ನಾವೊಂದು ತುಂಬಾನೇ ಇಟ್ಕೊಂಡಿದ್ವಿ, ಇರ್ಲಿ ಒಬ್ಬ ಮಗ ಹಿರಿಯನು, ಇವನಿಗೂ ನಮ್ಮ ಚಿಕ್ಕ ಮಗ ಒಬ್ಬ ಇದ್ದಾನೆ, ಒಳ್ಳೆ ಎಜುಕೇಶನ್, ನಮಗೆ ಬ್ಯಾಕ್ ಗ್ರೌಂಡ್ ಅದೇ ಸಿಲ್ವ ಸರ್, ಎಜುಕೇಶನ್ ನಮಗೆ ಎಜುಕೇಶನ್ ಮಾಡ್ಕೊಳ್ಳಿ. ಅವ್ರ ಪಪ್ಪನು ಕೂಡ ಅದೇ ರೀತಿ ಒಳ್ಳೆ ಎಜುಕೇಶನ್ ಇಂದ ಬಂದಿರೋರು. ಹಾಗಾಗಿ ಇವನು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ಮುಂದೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಒಂದು ಇತ್ತು ಸರ್. ಬಟ್ ಇಲ್ಲಿ 1-2 ವರ್ಷ ಮಧ್ಯದಲ್ಲಿ ಗ್ಯಾಪ್, ನನಗೆ ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ಎಡಿಟಿಂಗು ಈ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನಮ್ಗೆ. ಇವನು ಹೊರಗಡೆ ಅವನು ಬ್ಯಾಂಗ್ಳೂರಲ್ಲೂ ಕೂಡ ಅವನು ಎಡಿಟಿಂಗ್ ಅದಿದು ಅಂತ ಹೇಳಿ ಹೋಗ್ತಾ ಇದ್ದ, ಸ್ಪಾಟ್ ಎಡಿಟಿಂಗ್ ಅಂತೆಲ್ಲ ಹೋಗ್ತಾ ಇದ್ದ ಅವನು. ಇರ್ಲಿ ಮಾಡ್ಲಿ, ಅವ್ನಿಗೆ ಏನ್ ಬೇಕಾದ್ರೆ ಅದರಲ್ಲೇ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಏನ್ ಬೇಕಾದ್ರೂ ಸಪೋರ್ಟ್ ಆಗಿ ನಿಲ್ಲೋಣ ಅನ್ನೋದು ಕೂಡ ಇತ್ತು. ಕ್ಯಾಮ್ರಾ ಎಲ್ಲಿ ತಗೊಂಡಿದ್ದು ಮೇಡಮ್ ಅದು? ಕ್ಯಾಮ್ರಾನ ಸರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ತಗೊಂಡಿದ್ದು, EMI 0 ಬ್ಯಾಲೆನ್ಸ್ ಅಲ್ಲಿ ನಾವು ತಗೊಂಡಿದ್ದು, ಜಿರೋ ಅಕೌಂಟ್ ಅಲ್ಲಿ. ಅಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಟ್ಟಿದ್ದು. ಈ ಎಲ್ಲ ಯಾರೋ ಕ್ಯಾಮ್ರಾ ತಕೊಟ್ರು, ಯಾರೋ ಅದನ್ನ ತಕೊಟ್ರು, ಇದನ್ನ ತಕೊಟ್ರು, ಏನ್ ಸರ್ ಇದೆಲ್ಲ. ಈ ವಿಚಾರಣೆಗೆ ಯಾವತ್ತು ಕರೆದ್ರು ಮೇಡಮ್ ಅವ್ರನ್ನ? ಅವನ ಸರ್ ವಿಚಾರಣೆ ಎಲ್ಲ ಮುಗಿದಿದೆ. ಮೇ ಬಿ ಸೋಮವಾರ ಮತ್ತೆ ಬರಕ್ ಹೇಳಿದಾರಂತೆ. ಸೋಮವಾರ. ಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಭಿಷೇಕ್ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಮಗನಿಗೆ ಯಾರೋ ಕ್ಯಾಮೆರಾ ಕೊಡಿಸಿದ್ದಾರೆ ಅಂತ ಹೇಳಿ ಸುಳ್ಳೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಆತ ಇಎಂಐ ಮೇಲೆ ಆ ಕ್ಯಾಮೆರಾವನ್ನ ತೆಗೆದುಕೊಂಡಿರೋದು ಅಂತ ಹೇಳಿ ಅಭಿಷೇಕ್ ತಾಯಿ ಸ್ಪಷ್ಟೀಕರಣ ನೀಡಿದ್ದಾರೆ. ಬೆಂಗಳೂರಿನಲ್ಲೇನೆ ಆತ ಇಎಂಐ ಮೂಲಕ ಕ್ಯಾಮೆರಾವನ್ನ ತೆಗೆದುಕೊಂಡಿದ್ದಾನೆ. ಓದಿ ಏನೋ ಆಗ್ತಾನೆ ಅಂತ ಆಸೆ ಇತ್ತು, ಆದ್ರೆ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ 2 ವರ್ಷ ಗ್ಯಾಪ್ ಕೊಟ್ಟ ಎಜುಕೇಶನ್ಗೆ. ಇನ್ನು ಎಡಿಟಿಂಗ್ ಅಂತ ಬೆಂಗಳೂರಿನಲ್ಲೇ ಆತ ಇದ್ದ, ಅದರಲ್ಲಿ ಅದೇ ಕ್ಷೇತ್ರದಲ್ಲಿ ಬೆಳಿತಾನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಚನ್ನರಾಯಪಟ್ಟಣದಲ್ಲಿ ಅಭಿಷೇಕ್ ತಾಯಿ ಹೇಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಓದೋದೆಲ್ಲ ಚೆನ್ನಾಗಿತ್ತು. ನಾವೊಂದು ತುಂಬಾನೇ ಇಟ್ಕೊಂಡಿದ್ವಿ, ಇರ್ಲಿ ಒಬ್ಬ ಮಗ ಹಿರಿಯನು, ಇವನಿಗೂ ನಮ್ಮ ಚಿಕ್ಕ ಮಗ ಒಬ್ಬ ಇದ್ದಾನೆ, ಒಳ್ಳೆ ಎಜುಕೇಶನ್, ನಮಗೆ ಬ್ಯಾಕ್ ಗ್ರೌಂಡ್ ಅದೇ ಸಿಲ್ವ ಸರ್, ಎಜುಕೇಶನ್ ನಮಗೆ ಎಜುಕೇಶನ್ ಮಾಡ್ಕೊಳ್ಳಿ. ಅವ್ರ ಪಪ್ಪನು ಕೂಡ ಅದೇ ರೀತಿ ಒಳ್ಳೆ ಎಜುಕೇಶನ್ ಇಂದ ಬಂದಿರೋರು. ಹಾಗಾಗಿ ಇವನು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ಮುಂದೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಒಂದು ಇತ್ತು ಸರ್. ಬಟ್ ಇಲ್ಲಿ 1-2 ವರ್ಷ ಮಧ್ಯದಲ್ಲಿ ಗ್ಯಾಪ್, ನನಗೆ ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ಎಡಿಟಿಂಗು ಈ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನಮ್ಗೆ. ಇವನು ಹೊರಗಡೆ ಅವನು ಬ್ಯಾಂಗ್ಳೂರಲ್ಲೂ ಕೂಡ ಅವನು ಎಡಿಟಿಂಗ್ ಅದಿದು ಅಂತ ಹೇಳಿ ಹೋಗ್ತಾ ಇದ್ದ, ಸ್ಪಾಟ್ ಎಡಿಟಿಂಗ್ ಅಂತೆಲ್ಲ ಹೋಗ್ತಾ ಇದ್ದ ಅವನು. ಇರ್ಲಿ ಮಾಡ್ಲಿ, ಅವ್ನಿಗೆ ಏನ್ ಬೇಕಾದ್ರೆ ಅದರಲ್ಲೇ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಏನ್ ಬೇಕಾದ್ರೂ ಸಪೋರ್ಟ್ ಆಗಿ ನಿಲ್ಲೋಣ ಅನ್ನೋದು ಕೂಡ ಇತ್ತು. ಕ್ಯಾಮ್ರಾ ಎಲ್ಲಿ ತಗೊಂಡಿದ್ದು ಮೇಡಮ್ ಅದು?
ಕ್ಯಾಮ್ರಾನ ಸರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ತಗೊಂಡಿದ್ದು. EMI ಅಲ್ಲಿ 0 ಬ್ಯಾಲೆನ್ಸ್ ಅಲ್ಲಿ ನಾವು ತಗೊಂಡಿದ್ದು ಜಿರಾ ಅಕೌಂಟ್ ಅಲ್ಲಿ. ಅಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಟ್ಟಿದ್ದು. ಈ ಎಲ್ಲ ಯಾರೋ ಕ್ಯಾಮ್ರಾ ತಕೊಟ್ರು, ಯಾರೋ ಅದನ್ನ ತಕೊಟ್ರು, ಇದನ್ನ ತಕೊಟ್ರು. ಏನ್ ಸರ್ ಇದೆಲ್ಲ? ಈ ವಿಚಾರಣೆಗೆ ಯಾವತ್ತು ಕರೆದ್ರು ಮೇಡಮ್ ಅವ್ರನ್ನ? ಅವನ ಸರ್ ವಿಚಾರಣೆ ಎಲ್ಲ ಮುಗಿದಿದೆ. ಮೇ ಬಿ ಸೋಮವಾರ ಮತ್ತೆ ಬರಕ್ ಹೇಳಿದಾರಂತೆ. ಸೋಮವಾರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಭಿಷೇಕ್ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಮಗನಿಗೆ ಯಾರೋ ಕ್ಯಾಮ್ರಾ ಕೊಡಿಸಿದ್ದಾರೆ ಅಂತ ಹೇಳಿ ಸುಳ್ಳೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಆತ EMI ಮೇಲೆ ಆ ಕ್ಯಾಮ್ರಾವನ್ನ ತೆಗೆದುಕೊಂಡಿರೋದು ಅಂತ ಹೇಳಿ ಅಭಿಷೇಕ್ ತಾಯಿ ಸ್ಪಷ್ಟೀಕರಣ ನೀಡಿದ್ದಾರೆ. ಬೆಂಗಳೂರಿನಲ್ಲೇನೆ ಆತ EMI ಮೂಲಕ ಕ್ಯಾಮ್ರಾವನ್ನ ತೆಗೆದುಕೊಂಡಿದ್ದಾನೆ. ಓದಿ ಏನೋ ಆಗ್ತಾನೆ ಅಂತ ಆಸೆ ಇತ್ತು, ಆದ್ರೆ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ 2 ವರ್ಷ ಗ್ಯಾಪ್ ಕೊಟ್ಟ ಎಜುಕೇಶನ್ಗೆ. ಇನ್ನು ಎಡಿಟಿಂಗ್ ಅಂತ ಬೆಂಗಳೂರಿನಲ್ಲೇ ಆತ ಇದ್ದ, ಅದರಲ್ಲಿ ಅದೇ ಕ್ಷೇತ್ರದಲ್ಲಿ ಬೆಳಿತಾನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಚನ್ನರಾಯಪಟ್ಟಣದಲ್ಲಿ ಅಭಿಷೇಕ್ ತಾಯಿ ಹೇಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಓದಿದೆಲ್ಲ ಚೆನ್ನಾಗಿತ್ತು. ನಾವೊಂದು ತುಂಬಾನೇ ಇಟ್ಕೊಂಡಿದ್ವಿ. ಇರ್ಲಿ ಒಬ್ಬ ಮಗ ಹಿರಿಯ ಇವನಿಗೂ ನಮ್ಮ ಚಿಕ್ಕ ಮಗ ಒಬ್ಬ ಇದ್ದಾನೆ. ಒಳ್ಳೆ ಎಜುಕೇಶನ್, ನಮ್ಗೆ ಬ್ಯಾಕ್ ಗ್ರೌಂಡ್ ಅದೇ ಸಿಲ್ವ ಸರ್, ಎಜುಕೇಶನ್ ನಮಗೆ ಎಜುಕೇಶನ್ ಮಾಡ್ಕೊಳ್ಳಿ. ಅವ್ರ ಪಪ್ಪನೂ ಕೂಡ ಅದೇ ರೀತಿ ಒಳ್ಳೆ ಎಜುಕೇಶನ್ ಇಂದ ಬಂದಿರೋರು. ಹಾಗಾಗಿ ಇವನು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ಮುಂದೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಒಂದಿತ್ತು ಸರ್. ಬಟ್ ಇಲ್ಲಿ 1-2 ವರ್ಷ ಮಧ್ಯದಲ್ಲಿ ಗ್ಯಾಪ್, ನನಗೆ ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ಎಡಿಟಿಂಗು ಈ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇವನ್ ಹೊರಗಡೆ ಅವನು ಬ್ಯಾಂಗ್ಳೂರಲ್ಲೂ ಕೂಡ ಅವನು ಎಡಿಟಿಂಗ್ ಅದಿದು ಅಂತ ಹೇಳಿ ಹೋಗ್ತಾ ಇದ್ದ, ಸ್ಪಾಟ್ ಎಡಿಟಿಂಗ್ ಅಂತೆಲ್ಲ ಹೋಗ್ತಾ ಇದ್ದ ಅವನು. ಇರ್ಲಿ ಮಾಡ್ಲಿ, ಅವ್ನಿಗೆ ಏನ್ ಬೇಕಾದ್ರೆ ಅದರಲ್ಲೇ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಏನ್ ಬೇಕಾದ್ರೆ ಸಪೋರ್ಟ್ ಆಗಿ ನಿಲ್ಲೋಣ ಅನ್ನೋದು ಕೂಡ ಇತ್ತು. ಕ್ಯಾಮ್ರಾ ಎಲ್ಲಿ ತಗೊಂಡಿದ್ ಮೇಡಮ್ ಅದು? ಕ್ಯಾಮ್ರಾನ ಸರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ತಗೊಂಡಿದ್ದು. EMI ಅಲ್ಲಿ 0 ಬ್ಯಾಲೆನ್ಸ್ ಅಲ್ಲಿ ನಾವು ತಗೊಂಡಿದ್ದು ಜಿರಾ ಅಕೌಂಟ್ ಅಲ್ಲಿ. ಅಲ್ಲಿ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಟ್ಟಿದ್ದು. ಈ ಎಲ್ಲ ಯಾರೋ ಕ್ಯಾಮ್ರಾ ತಕೊಟ್ರು, ಯಾರೋ ಅದನ್ನ ತಕೊಟ್ರು, ಇದನ್ನ ತಕೊಟ್ರು. ಏನ್ ಸರ್ ಇದೆಲ್ಲ? ಈ ವಿಚಾರಣೆಗೆ ಯಾವತ್ತು ಕರೆದ್ರು ಮೇಡಮ್ ಅವ್ರನ್ನ? ಅವನ ಸರ್ ವಿಚಾರಣೆ ಎಲ್ಲ ಮುಗಿದಿದೆ. ಮೇ ಬಿ ಸೋಮವಾರ ಮತ್ತೆ ಬರಕ್ ಹೇಳಿದಾರಂತೆ. ಸೋಮವಾರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಭಿಷೇಕ್ ಅವರ ತಾಯಿ ಕೂಡ ಮಾತನಾಡಿದ್ದಾರೆ. ಮಗನಿಗೆ ಯಾರೋ ಕ್ಯಾಮ್ರಾ ಕೊಡಿಸಿದ್ದಾರೆ ಅಂತ ಹೇಳಿ ಸುಳ್ಳೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಆತ EMI ಮೇಲೆ ಆ ಕ್ಯಾಮ್ರಾವನ್ನ ತೆಗೆದುಕೊಂಡಿರೋದು ಅಂತ ಹೇಳಿ ಅಭಿಷೇಕ್ ತಾಯಿ ಸ್ಪಷ್ಟೀಕರಣ ನೀಡಿದ್ದಾರೆ. ಬೆಂಗಳೂರಿನಲ್ಲೇನೆ ಆತ EMI ಮೂಲಕ ಕ್ಯಾಮ್ರಾವನ್ನ ತೆಗೆದುಕೊಂಡಿದ್ದಾನೆ. ಓದಿ ಏನೋ ಆಗ್ತಾನೆ ಅಂತ ಆಸೆ ಇತ್ತು, ಆದ್ರೆ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿ 2 ವರ್ಷ ಗ್ಯಾಪ್ ಕೊಟ್ಟ ಎಜುಕೇಶನ್ಗೆ. ಇನ್ನು ಎಡಿಟಿಂಗ್ ಅಂತ ಬೆಂಗಳೂರಿನಲ್ಲೇ ಆತ ಇದ್ದ, ಅದರಲ್ಲಿ ಅದೇ ಕ್ಷೇತ್ರದಲ್ಲಿ ಬೆಳಿತಾನೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಈ ರೀತಿ ಘಟನೆಗಳು ನಡೀತಾ ಇದೆ ಅಂತ ಚನ್ನರಾಯಪಟ್ಟಣದಲ್ಲಿ ಅಭಿಷೇಕ್ ತಾಯಿ ಹೇಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಓದಿದೆಲ್ಲ ಚೆನ್ನಾಗಿತ್ತು. ನಾವೊಂದು ತುಂಬಾನೇ ಇಟ್ಕೊಂಡಿದ್ವಿ. ಇರ್ಲಿ ಒಬ್ಬ ಮಗ ಹಿರಿಯ ಇವನಿಗೂ ನಮ್ಮ ಚಿಕ್ಕ ಮಗ ಒಬ್ಬ ಇದ್ದಾನೆ. ಒಳ್ಳೆ ಎಜುಕೇಶನ್, ನಮ್ಗೆ ಬ್ಯಾಕ್ ಗ್ರೌಂಡ್ ಅದೇ ಸಿಲ್ವ ಸರ್, ಎಜುಕೇಶನ್ ನಮಗೆ ಎಜುಕೇಶನ್ ಮಾಡ್ಕೊಳ್ಳಿ. ಅವ್ರ ಪಪ್ಪನೂ ಕೂಡ ಅದೇ ರೀತಿ ಒಳ್ಳೆ ಎಜುಕೇಶನ್ ಇಂದ ಬಂದಿರೋರು. ಹಾಗಾಗಿ ಇವನು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ಮುಂದೆ